ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ಇದು ನಿಮ್ಮ ಲೈಫ್ ಸೂತ್ರ. ನಾನು ನಿಮ್ಮ ನವೀನ್. ಇವತ್ ನಾನು ಯಾರ ಬಗ್ಗೆ ಮಾತಾಡ್ತೀನೋ ಆ ವ್ಯಕ್ತಿ ಇಡೀ ಪ್ರಪಂಚಕ್ಕೆ ಗೊತ್ತು. ಈ ವ್ಯಕ್ತಿ ಸುಮಾರು 10 ವರ್ಷಕ್ಕೆ ಕ್ರಿಕೆಟ್ ಆಡಕ್ ಸ್ಟಾರ್ಟ್ ಮಾಡ್ತಾರೆ. 14ನೇ ವರ್ಷಕ್ಕೆ ದೇಶ ರೆಪ್ರೆಸೆಂಟ್ ಮಾಡ್ತಾರೆ. ಈ ವ್ಯಕ್ತಿ 14ನೇ ವರ್ಷಕ್ಕೆ ಇರುವಾಗ ಒಬ್ಬ ಬಹುತೇಕ ಒಂದು ಫೇಮಸ್ ಬೌಲರ್ ಎದುರು ನಿಂತು ಆ ಬೌಲರ್ ಹಾಕಿದ್ ಬೌನ್ಸರ್ ಮುಖಕ್ಕೆ ಬಿದ್ದು ರಕ್ತ ಬಂದ್ರು ಈ ವ್ಯಕ್ತಿ ಗ್ರೌಂಡ್ ಇಂದ ಹೊರಗಡೆ ಹೋಗಲ್ಲ. ನಾನು ಇವತ್ತು ನಿಂತು ಇದು ಇಂಡಿಯಾ ಮತ್ತು ಪಾಕಿಸ್ತಾನ್ ಮ್ಯಾಚ್ ನಿಂತು ನಾನು ಗೆಲ್ಸ್ತೀನಿ ಅಂತ ಹೇಳಿ ಈ ವ್ಯಕ್ತಿ ನಿಂತು ಗೆಲ್ಸಿ ಇತಿಹಾಸ ಬರೀತಾರೆ. ಆ 16 ವರ್ಷ ಇದ್ದಿದ್ದ ಧೈರ್ಯ ಈ ವ್ಯಕ್ತಿಗೆ ಸತತ ಒಂದಲ್ಲ ಎರಡಲ್ಲ 100 ಸೆಂಚುರಿ ಮಾಡ್ಕೊಡುತ್ತೆ. ನಂತರ ಈ ವ್ಯಕ್ತಿ 30,000ಕ್ಕಿಂತ ಹೆಚ್ಚು ರನ್ ನೋಡ್ತಾರೆ. ಇದು ಬೇರೆ ಯಾರು ಅಲ್ಲ, ನಿಮ್ಗೆ ಆಗ್ಲೇ ಗೊತ್ತಿರೋ ಹಾಗೆ ಇವರು ನಮ್ಮ ಮಾಸ್ಟರ್ ಬ್ಲಾಸ್ಟರ್, ಗಾಡ್ ಆಫ್ ಕ್ರಿಕೆಟ್, ನಮ್ಮ ಸಚಿನ್ ತೆಂಡೂಲ್ಕರ್. ಈ ವ್ಯಕ್ತಿ ಲೈಫ್ ಬಗ್ಗೆ ತಿಳಿಯೋಣ ಬನ್ನಿ. ಇನ್ನು ಯಾರು ಲೈಫ್ ಸೂತ್ರನ ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡಿ. ಬನ್ನಿ ಸಚಿನ್ ಲೈಫ್ ಬಗ್ಗೆ ನೋಡೋಣ. ಸಚಿನ್ ಅವರ ಬಾಲ್ಯ ಬಗ್ಗೆ ನೋಡಕ್ ಹೋದ್ರೆ, ಸಚಿನ್ ಅವರ ತಂದೆ ಹೆಸರು ರಮೇಶ್ ತೆಂಡೂಲ್ಕರ್ ಹಾಗೂ ತಾಯಿ ಹೆಸರು ರಜನಿ. ಸಚಿನ್ ಅವರು ಏಪ್ರಿಲ್ 24, 1973 ಮುಂಬೈನಲ್ಲಿ ಹುಟ್ಟುತ್ತಾರೆ. ನಮ್ಮ ಭಾರತ ದೇಶದ ಮುಂಬೈನಲ್ಲಿ ಹುಟ್ಟುತ್ತಾರೆ. ಈ ವ್ಯಕ್ತಿಗೆ ಚಿಕ್ಕ ವಯಸ್ಸಿಂದ ಟೆನ್ನಿಸ್ ಆಡೋದು ತುಂಬಾ ಇಷ್ಟ. ಅಂದ್ರೆ ಅವರಿಗೆ ತುಂಬಾ ಆಸೆ ಟೆನ್ನಿಸ್ ಮೇಲೆ ಇತ್ತು ಕ್ರಿಕೆಟ್ ಗಿಂತ. ಆ ವ್ಯಕ್ತಿಗೆ ಫೇಮಸ್ ಟೆನ್ನಿಸ್ಗಾರ ಜಾನ್ ಮೆಕರ್ ಅಂದ್ರೆ ತುಂಬಾ ಇಷ್ಟ ಆಗಿರ್ತಾರೆ. ಸಚಿನ್ ಅವರು ತಮ್ಮ ಎಜುಕೇಶನ್ ಅನ್ನು ನ್ಯೂ ಇಂಗ್ಲಿಷ್ ಸ್ಕೂಲ್ ಅಲ್ಲಿ ಮಾಡ್ತಾರೆ, ಅದು ಮುಂಬೈನಲ್ಲಿ. ನಂತರ ಅವರು ತಿರುವು ಕ್ರಿಕೆಟ್ ಮೇಲೆ ಆಸೆ ಆದಾಗ ಅವ್ರಿಗೆ ಒಬ್ಬ ಫಾಸ್ಟ್ ಬೌಲರ್ ಆಗ್ಬೇಕಂತ ತುಂಬಾ ಆಸೆ ಇತ್ತು. ಆದರೆ ಅವ್ರ ಜೀವನ ಬದಲಾಯಿಸಿದೆ ಬೇರೆ, ಅದು ಮುಂದೆ ತಿಳಿಯೋಣ. ನಂತರ ಸಚಿನ್ ಅವರು ಕ್ರಿಕೆಟ್ಗೋಸ್ಕರ ಶಾರದಾಶ್ರಮ್ ವಿದ್ಯಾಮಂದಿರಿಗೆ ಸೇರ್ತಾರೆ. ಆ ನಂತರ ಸಚಿನ್ ಅವರ ಕ್ರಿಕೆಟ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಅವ್ರ ಲೈಫೇ ಚೇಂಜ್ ಆಗುತ್ತೆ. ಮುಂದೆ ಏನಾಗುತ್ತೆ ನೋಡೋಣ ಬನ್ನಿ. ಸಚಿನ್ ಅವರು ಕ್ರಿಕೆಟ್ ಆಡೋದನ್ನ ಒಬ್ಬ ಕೋಚ್ ನೋಡ್ತಾರೆ. ಆ ಕೋಚ್ ಹೆಸರು ರಮಾಕಾಂತ್ ಅವರು. ಹೀಗೆ ಸಚಿನ್ ಅವರಿಗೆ 16 ವರ್ಷ ಇದ್ದಾಗ, ಇದು ಸುಮಾರು 1984ರಲ್ಲಿ ನಮ್ಮ ಮುಂಬೈನ ಶಿವಾಜಿ ಪಾರ್ಕ್ ಗ್ರೌಂಡ್ ಅಲ್ಲಿ ಸಚಿನ್ ಕ್ರಿಕೆಟ್ ಆಡ್ತಾ ಇರ್ತಾರೆ. ಈ ವ್ಯಕ್ತಿಯ ಕ್ರಿಕೆಟ್ ನೋಡ್ಬಿಟ್ಟು ಒಬ್ಬ ಫೇಮಸ್ ಕೋಚ್ ಅಂದ್ರೆ ರಮಾಕಾಂತ್ ಅವರು ಈ ವ್ಯಕ್ತಿನ ಅಂದ್ರೆ ನಮ್ಮ ಸಚಿನ್ ಅವರ ತಮ್ಮ ಸ್ಕೂಟರ್ ಕೂರಿಸ್ಕೊಂಡು ಪ್ರತಿಯೊಂದು ಮ್ಯಾಚಿಗೂ ಪ್ರತಿಯೊಂದು ಪಂದ್ಯಕ್ಕೆ ಕರ್ಕೊಂಡು ಹೋಗಿ ಸಚಿನ್ ಹತ್ರ ಬ್ಯಾಟಿಂಗ್ ಆಡ್ತಿದ್ರಂತೆ. ಈ ಸಚಿನ್ ಬ್ಯಾಟಿಂಗ್ ನ ನೋಡ್ಬಿಟ್ಟು ಈ ವ್ಯಕ್ತಿ ಮುಂದೊಂದಿನ ಇತಿಹಾಸ ಬರ್ತಾನೆ ಅಂತ ರಮಾಕಾಂತ್ ಅವರು ಅವತ್ತೇ ಹೇಳಿದ್ರು. ನಂತರ ಸಚಿನ್ ಅವರಿಗೆ ಪ್ರಾಕ್ಟೀಸ್ ಕೊಡುವಾಗ ರಮಾಕಾಂತ್ ಅವರು ಈ ಕೆಲಸ ಮಾಡ್ತಿದ್ರಂತೆ. ಅವರು ವಿಕೆಟ್ ಮೇಲೆ ಒಂದು ಕಾಯಿನ್ ಇಟ್ಬಿಟ್ಟು ಸಚಿನ್ಗೆ ಬ್ಯಾಟಿಂಗ್ ಆಡಕ್ಕೆ ಹೇಳ್ತಿದ್ರಂತೆ. ಆಗ ಬೌಲರ್ಸ್ ಹತ್ರ ಈ ವಿಕೆಟ್ ಯಾರು ಬೀಳಿಸ್ತಾರೋ ಆ ₹1 ಅವರಿಗೆ ಅಂತ. ಇದು 1985ರಲ್ಲಿ. ಆಗ ₹1 ಬೆಲೆ ಇತ್ತು. ಆದ್ರೆ ಕಥೆನೇ ಬೇರೆ ಇಲ್ಲಿ. ಸಚಿನ್ ಅವರು ನಿಮಿಷ ಅಲ್ಲ ಸೆಕೆಂಡ್ಸ್ ಅಲ್ಲ ಸಾಧಾರಣ ಗಂಟೆಗಟ್ಲೆ ಅಂದ್ರೆ ದಿನಗಟ್ಲೆ ಬ್ಯಾಟಿಂಗ್ ಆಡ್ತಿದ್ರಂತೆ. ಇಡೀ ದಿನ ಬ್ಯಾಟಿಂಗ್ ಆಡಿ ಬೌಲರ್ಸ್ಗೆ ವಿಕೆಟ್ ತೆಗೆದಂಗೆ ಮಾಡ್ದಂಗೆ ಆ ₹1 ಅವರು ಸಚಿನ್ ಅವ್ರು ತೊಳ್ತಿದ್ರಂತೆ. ಈ ₹1ಗೋಸ್ಕರ ಆಡ್ತಿದ್ದ ವ್ಯಕ್ತಿ 1998 ಇಂಡಿಯಾ ಹಾಗೂ ಆಸ್ಟ್ರೇಲಿಯಾ ಸೀರೀಸ್ ಇರುತ್ತೆ. ಆ ಸೀರೀಸ್ ಅಲ್ಲಿ 5 ಮ್ಯಾಚ್ ಅಲ್ಲಿ ನಮ್ಮ ಸಚಿನ್ ಅವರು 400ಕ್ಕಿಂತ ಹೆಚ್ಚು ರನ್ ಹೊಡಿತಾರೆ. ಇದು ಸಚಿನ್ ಅವರ ಕ್ರಿಕೆಟ್ ಜರ್ನಿ ಸ್ಟಾರ್ಟ್ ಆಗೋ ಟೈಮ್ ಆಗುತ್ತೆ. ನಂತರ ಏನಾಗುತ್ತೆ ನೋಡೋಣ ಬನ್ನಿ. ನಾನು ಅವಾಗ್ಲೇ ಹೇಳ್ದಂಗೆ ಸಚಿನ್ ಅವರು 10 ವರ್ಷಕ್ಕೆ ಕ್ರಿಕೆಟ್ ಸ್ಟಾರ್ಟ್ ಮಾಡಿ 15 ವರ್ಷದಲ್ಲಿ ಕೋಚ್ 16 ವರ್ಷಕ್ಕೆ ಅಂದ್ರೆ 1985 ಅವರು ಮತ್ತೆ ವಿನೋದ್ ಕಂಬ್ಲಿ ಅವರು, ನಮ್ಮ ಮತ್ತೊಬ್ಬ ಫೇಮಸ್ ವಿನೋದ್ ಕಂಬ್ಲಿ ಅವರು ಜೊತೆ ಆಟದಲ್ಲಿ 664 ರನ್ ನೋಡ್ತಾರೆ. ಇದನ್ನು ಗುರುತಿಸಿ ನಮ್ಮ ಕ್ರಿಕೆಟ್ ಅಕಾಡೆಮಿ ಅವರು ಸಚಿನ್ ಅವ್ರಿಗೂ ಚಾನ್ಸ್ ಕೊಡ್ತಾರೆ. ಸಾಧಾರಣ 16 ವರ್ಷಕ್ಕೆ ಅವರು ಕ್ರಿಕೆಟ್ ಬರ್ತಾರೆ. ಆ ಕ್ರಿಕೆಟ್ ಅಲ್ಲಿ ಅವ್ರಿಗೆ ಫಸ್ಟ್ ಮ್ಯಾಚ್ ಸಿಕ್ಕಿದ್ದೆ ಇಂಡಿಯಾ ಹಾಗೂ ಪಾಕಿಸ್ತಾನ ಇದೆ. ನಮ್ ದೇಶಕ್ಕೆ ಗೊತ್ತು ಇಂಡಿಯಾ ಹಾಗೂ ಪಾಕಿಸ್ತಾನ ಮ್ಯಾಚ್ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಈ ಇಂಡಿಯಾ ಹಾಗೂ ಪಾಕಿಸ್ತಾನ ಮ್ಯಾಚ್ ಅಲ್ಲಿ ಅವಾಗ ಇದ್ದ ಬೌಲರ್ಸ್ ಯಾರು ಗೊತ್ತಾ? ವಾಸಿಂ ಅಕ್ರಮ್, ವಾಕರ್ ಯೂನಿಸ್, ಇಮ್ರಾನ್ ಖಾನ್ ಬಹುಮುಖ್ಯ ಫಾಸ್ಟ್ ಬೌಲರ್ಸ್ ಇದ್ರು. ಈ ಬಹುಮುಖ್ಯ ಫಾಸ್ಟ್ ಬೌಲರ್ಸ್ ಎದುರು ನಿಂತಿದ್ದು ಒಬ್ಬ ಚಿಕ್ಕ ಹುಡುಗ 16 ವರ್ಷ. ಆ ಹುಡುಗಂಗೆ ಇಲ್ಲೊಂದು ಘಟನೆ ನಡೀತಾ ಸಿಗ್ತಾರೆ. ಈ ಫಸ್ಟ್ ಮ್ಯಾಚ್ ಅಲ್ಲಿ ಇಂಡಿಯಾ ಹಾಗೂ ಪಾಕಿಸ್ತಾನ ಮ್ಯಾಚ್ ಅಲ್ಲಿ ವಾಕರ್ ಯೂನಿಸ್ ಅಂತ ಒಬ್ಬ ಫೇಮಸ್ ಫಾಸ್ಟ್ ಬೌಲರ್ ಇರ್ತಾನೆ. ಆ ಫಾಸ್ಟ್ ಬೌಲರ್ ಹಾಕಿದ ಒಂದು ಬೌನ್ಸರ್ ಇಂದ ಆ ಬಾಲ್ 16 ವರ್ಷದ ಹುಡುಗ ಸಚಿನ್ ಅವರಿಗೆ ಮುಖಕ್ಕೆ ಬಂತಾಗುತ್ತೆ. ಆಗ ರಕ್ತ ಬರುತ್ತೆ. ಪ್ರತಿಯೊಬ್ರು ಅನ್ಕೊಳ್ತಾರೆ ಸ್ನೇಹಿತರೆ ಸಚಿನ್ ಅವರು ಹೊರಗಡೆ ಹೋಗ್ತಾರೆ, ಮ್ಯಾಚ್ ಸೋಲ್ತೀವಿ ಅಂತ. ಆದ್ರೆ ಈ ವ್ಯಕ್ತಿ ಅಂದ್ರೆ ನಮ್ಮ ಸಚಿನ್ ತೆಂಡೂಲ್ಕರ್ ರಕ್ತ ಬಂದ್ರು ಬಿಡದೆ ಅಲ್ಲೇ ನಿಂತು ಇಲ್ಲ ನಾನು ಈ ಮ್ಯಾಚ್ ಗೆಲ್ಸ್ತೀನಿ ಅಂತ ಅಂದ್ಬಿಟ್ಟು ಕ್ರಿಕೆಟ್ ಆಡ್ತಾರೆ. ಅವತ್ತು
ಅಂದು ಸಚಿನ್ ಅವರು ಓಡಿದ್ದು ನಮ್ಮ ಇಂಡಿಯಾ ಟೀಮ್ ನ ಗೆಲ್ಸ್ಕೊಡ್ತಾರೆ. ಆ 16 ವರ್ಷದ ಇದ್ದ ಧೈರ್ಯಕ್ಕೆ ಸಚಿನ್ ಅವರು ಇತಿಹಾಸ ಬರೆದಿದ್ದು. ಬನ್ನಿ ಮುಂದೆ ಏನಾಗುತ್ತೆ ನೋಡೋಣ. 1990ರಲ್ಲಿ ಸಚಿನ್ ಅವರು ಆಗ್ಲೇ ಬೆಳೆದ್ಬಿಟ್ಟಿದ್ರು. ಅವ್ರು ಆಡ್ತಿರೋ ಒಂದೊಂದು ಮ್ಯಾಚ್ ಎಷ್ಟೊಂದು ಜನಕ್ಕೆ ಅಭಿಮಾನಿಗಳನ್ನ ಉಳಿಸ್ಕೊಟ್ಬಿಟ್ಟಿತ್ತು. ಸಚಿನ್ ಕ್ರಿಕೆಟ್ ಆಡಕ್ ಬಂದ ಅಂದ್ರೆ ಎಷ್ಟೋ ಮನೆಗಳು ಕುತೂಹಲ. ಅದಾದ ನಂತರ ಸ್ನೇಹಿತರೆ ಇಲ್ಲೊಂದು ವಿಷಯ ನಡುತ್ತೆ. ಇದು ನಮ್ಮ ಸಚಿನ್ ಅವರ ಜೀವನಕ್ಕೆ ಲೈಕ್ ಟರ್ನ್ ಪಾಯಿಂಟ್ ಆಗುತ್ತೆ. ಏನಂದ್ರೆ 1998 ಇಂಡಿಯಾ ಹಾಗೂ ಆಸ್ಟ್ರೇಲಿಯಾ ಸರಣಿ ಇರುತ್ತೆ, ಅಂದ್ರೆ ಸೀರೀಸ್ ಇರುತ್ತೆ. ಅದು 5 ಮ್ಯಾಚ್ ಆಗಿರುತ್ತೆ. ಸೀರೀಸ್ ತೊಂದ್ರೆ ಅಲ್ಲ, ಮ್ಯಾಚ್ ತೊಂದ್ರೆ ಅಲ್ಲ, ಇಂಡಿಯಾ ಆಸ್ಟ್ರೇಲಿಯಾ ತೊಂದ್ರೆ ಅಲ್ಲ. ಆದ್ರೆ ಅಲ್ಲಿದ್ದು ಒಬ್ಬ ಫೇಮಸ್ ಬೌಲರ್ ಶೇನ್ ವಾರ್ನ್. ಆ ಟೈಮ್ ಅಲ್ಲಿ ಶೇನ್ ವಾರ್ನ್ ಬೌಲಿಂಗ್ಗೆ ಬಹುಮುಖ್ಯ ಬ್ಯಾಟ್ಸ್ಮನ್ ಎದುರ್ಕೊಳ್ತಿದ್ರು. ಆದ್ರೆ ಈ ವ್ಯಕ್ತಿ ಸಣ್ಣ ಹುಡುಗ ಆ 5 ಸರಣಿಯಲ್ಲಿ ಸತತ 5 ಮ್ಯಾಚ್ಗೆ 400ಕ್ಕಿಂತ ಹೆಚ್ಚು ರನ್ ಹೊಡಿತಾರೆ. ಅವತ್ತೇ ಸ್ನೇಹಿತರೆ ಎಷ್ಟೋ ಅಭಿಮಾನಿಗಳು, ಎಷ್ಟೋ ದೇಶದ ಜನಗಳು ಕ್ರಿಕೆಟ್ ನ ಹಿಂತಿರುಗಿ ನೋಡಿದ್ರು. ಅದನ್ನ ಮಾಡಿದ್ರು ಈ ಸಣ್ಣ ವ್ಯಕ್ತಿ ನಮ್ಮ ಸಚಿನ್ ತೆಂಡೂಲ್ಕರ್. ಅದಕ್ಕೆ ಇವ್ರನ್ನ ಗಾಡ್ ಆಫ್ ಕ್ರಿಕೆಟ್, ಮಾಸ್ಟರ್ ಬ್ಲಾಸ್ಟರ್ ಅಂತ ಕರೀತಾರೆ. ಸ್ನೇಹಿತರೆ ಅವತ್ತು ಆ 16 ವರ್ಷದ ಧೈರ್ಯದಿಂದನೇ ಇದೊಂದು ಇತಿಹಾಸ ಬರಕಾಯ್ತು ಸ್ನೇಹಿತರೆ. ಆಗ ಒಂದ್ ವಿಷಯ ಇತ್ತು ಸ್ನೇಹಿತರೆ, ಅಂದ್ರೆ ಸಚಿನ್ ಬಂದ್ರೆ ಮ್ಯಾಚ್ ಗೆಲ್ಲುತ್ತೆ ಅಂತ, ಸಚಿನ್ ಸೆಂಚುರಿ ಹೊಡೆದ್ರೆ ಮ್ಯಾಚ್ ಗೆಲ್ತೀವಿ ಅಂತ, ಸಚಿನ್ ಔಟ್ ಆದ್ರೆ ಮ್ಯಾಚ್ ಸೋಲ್ತೀವಿ ಅಂತ, ಸಚಿನ್ ಔಟ್ ಆದ್ರೆ ಎಷ್ಟೋ ಮನೆ ಟಿವಿ ಕೂಡ ಆಫ್ ಆಗ್ತಿತ್ತು. ಆಗ ಸಚಿನ್ ಅವ್ರ ಒಂಥರ ಭಾವನೆ ಆಗ್ಬಿಟ್ಟಿತ್ತು, ಕ್ರಿಕೆಟರ್ಗಳೇ ಒಂಥರ ಫೀಲಿಂಗ್ಸ್, ಎಮೋಷನ್ ಆಗ್ಬಿಟ್ಟಿತ್ತು ಸ್ನೇಹಿತರೆ ಸಚಿನ್ ಏನಾಗಿರು ಅಂತ. ನಂತರ ಸ್ನೇಹಿತರ ಅವ್ರ ಬಗ್ಗೆ ತುಂಬಾ ಕೆಲಸಗಳು, ತುಂಬಾ ರೆಕಾರ್ಡ್ಸ್ ಗಳಿದೆ, ಬನ್ನಿ ಹೇಳ್ತೀನಿ ಏನಂತ. ಸ್ನೇಹಿತರೆ ಈ ವಿಷಯಗಳೆಲ್ಲ ನಿಮಗೆ ಗೊತ್ತಿರಲ್ಲ. ಏನ್ ಗೊತ್ತಾ, ಸಚಿನ್ ಅವರು ಲೆಫ್ಟ್ ಹ್ಯಾಂಡ್ ರೈಟರ್, ಆದ್ರೆ ಅವರು ಬೌಲಿಂಗ್ ಮತ್ತೆ ಬ್ಯಾಟಿಂಗ್ ಮಾಡೋದು ರೈಟ್ ಹ್ಯಾಂಡ್ ಅಲ್ಲಿ. ಸಚಿನ್ ಅವರಿಗೆ ಸಂಗೀತ ಅಂದ್ರೆ ತುಂಬಾ ಇಷ್ಟ, ಅಂದ್ರೆ ಸಾಂಗ್ ಅಂದ್ರೆ ತುಂಬಾ ಇಷ್ಟ. ಸಚಿನ್ ಅವರ ತಂದೆ ರಮೇಶ್ ತೆಂಡೂಲ್ಕರ್ ಅವರ ಮಗನಿಗೆ ಸಚಿನ್ ಅಂತ ಹೆಸರಿಟ್ಟಿದ್ದು ಒಬ್ಬ ಫೇಮಸ್ ಸಿಂಗರ್ ಸಚಿನ್ ದೇವಿಂದ. ಇದಾದ್ಮೇಲೆ ಸ್ನೇಹಿತರೆ ಸಚಿನ್ ಅವ್ರಿಗೆ ಫಾಸ್ಟ್ ಬೌಲರ್ ಆಗೋ ಆಸೆ ಇತ್ತು. ಆದ್ರೆ ಡೆನ್ನಿಸ್ ಲಿಲ್ಲಿ ಅವರು ಇಲ್ಲ, ನೀನು ಫಾಸ್ಟ್ ಬೌಲರ್ ಕಿಂತ ಬ್ಯಾಟಿಂಗ್ ಕಡೆ ಕಾನ್ಸಂಟ್ರೇಟ್ ಮಾಡೋಂತಾರೆ. ಆ ವ್ಯಕ್ತಿ ಹೇಳಿದ ಮಾತಿಂದ ಸಚಿನ್ ಅವರು ವಿಶ್ವದ ಬಹುತೇಕ ಬೆಸ್ಟ್ ಬ್ಯಾಟ್ಸ್ಮನ್ ಆಫ್ ವರ್ಲ್ಡ್ ಆಗ್ತಾರೆ. ಇದಾದ ನಂತರ ಸ್ನೇಹಿತರೆ ನಮ್ಮ ಸಚಿನ್ ಅವರು 1992ರಿಂದ 2011ವರೆಗೂ ತುಂಬಾ ವರ್ಲ್ಡ್ ಕಪ್ಸ್ ಆಡ್ತಾರೆ. ಆದ್ರೆ ಆ ವ್ಯಕ್ತಿ ಗೆದ್ದಿದ್ದು ಒಂದು ವರ್ಲ್ಡ್ ಕಪ್ 2011ರಲ್ಲಿ, ಅದು ಧೋನಿ ಕ್ಯಾಪ್ಟನ್ಸಿ ಅಂತಾರೆ ಸ್ನೇಹಿತರೆ. ನಂತರ ಏನಾಯ್ತು ಗೊತ್ತಾ ಸ್ನೇಹಿತರೆ, ನಾನು ಹೇಳಿದಂಗೆ ಸ್ನೇಹಿತರೆ 2011ರಲ್ಲಿ ಅವರಿಗೆ ವರ್ಲ್ಡ್ ಕಪ್ ಸಿಗುತ್ತೆ. ಆ ವ್ಯಕ್ತಿಗೆ ಚಿಕ್ಕ ವಯಸ್ಸಿಂದ ತುಂಬಾ ಆಸೆ ಇತ್ತು, ನಾನು ಕ್ರಿಕೆಟ್ ಆದ್ರೆ ದೇಶಕ್ಕೆ ಏನಾದ್ರು ಮಾಡಬೇಕು. ಆಗ ನಮಗೆ ಬಹುಮುಖ್ಯ ಪ್ರಶಸ್ತಿ ಇದ್ದಿದ್ದು ವಿಶ್ವಕಪ್, ದೇಶಕ್ಕೆ ವಿಶ್ವಕಪ್ ತಂದುಕೊಡ್ಬೇಕು ಅಂತ. ಈ ವ್ಯಕ್ತಿ 2011ರಲ್ಲಿ ವಿಶ್ವಕಪ್ ಆಡ್ತಾರೆ ಧೋನಿ ಅಂಡರ್ ಕ್ಯಾಪ್ಟನ್ಸಿ. ಅದು ನಮ್ಮ ಭಾರತದಲ್ಲಿ ವಾಂಖೇಡೆ ಸ್ಟೇಡಿಯಂ ಅಲ್ಲಿ ಫೈನಲ್ ಆಗ್ತಾರೆ ಸ್ನೇಹಿತರೆ. ಇದಾದ ನಂತರ ವಿಶ್ವಕಪ್ಗೆ ಸುಮಾರು ಆಟಗಾರರಿಗೆ ಒಂದು ಬೀಳ್ಕೊಡುಗೆ ಕೊಡ್ಬೇಕು. ಯಾಕಂದ್ರೆ ಆ ವ್ಯಕ್ತಿ ತುಂಬಾ ವರ್ಷಗಳಿಂದ ಕ್ರಿಕೆಟ್ ಆಡಿರ್ತಾರೆ, ಸಾಧನೆಗಳು ಮಾಡಿರ್ತಾರೆ. ಬೀಳ್ಕೊಡುಗೆ ನಮ್ಮ ವಿರಾಟ್ ಕೊಹ್ಲಿ, ಸುರೇಶ್ ರೈನಾ ಎಲ್ಲರೂ ಸಚಿನ್ ಅವರ ಭುಜ ಮೇಲೆ ಕೂರಿಸ್ಕೊಂಡು ಇಡೀ ಗ್ರೌಂಡ್ ನ ಸುತ್ತೋಡಿತಾರೆ ಸ್ನೇಹಿತರೆ. ಇದಾದ ಮೇಲೆ ಸ್ನೇಹಿತರೆ ಇಲ್ಲೊಂದು ಬಹುಮುಖ್ಯ ವಿಷಯ ಹೊಡಿದೆ. 2012 ಸುಮಾರು ಬೆಳಿಗ್ಗೆ ಸಚಿನ್ ಅವ್ರ ತಾಯಿ ಹತ್ರ ಹೋಗ್ಬಿಟ್ಟು, ನೀವ್ ಇವತ್ತು ಸ್ಟೇಡಿಯಂಗೆ ಬರ್ಬೇಕು, ನಾನು ಇವತ್ತು ಸೆಂಚುರಿ ಹೊಡಿತೀನಿ ಅಂತಾರೆ. ಸಚಿನ್ ಅವರಮ್ಮ ಸ್ಟೇಡಿಯಂ ಬರ್ತಾರೆ. ಅದೇ ಫಸ್ಟ್ ಟೈಮ್ ಸಚಿನ್ ಅವರಮ್ಮ ಸ್ಟೇಡಿಯಂ ಬಂದಿರೋದು. ಯಾಕಂದ್ರೆ ಇದು 16 ಮಾರ್ಚ್ 2012 ಇಂಡಿಯಾ ಮತ್ತು ಬಾಂಗ್ಲಾದೇಶ್ ಏಷ್ಯಾ ಕಪ್ ಆಗ್ತಿರುತ್ತೆ. ಆ ಟೈಮ್ ಅಲ್ಲಿ ಸಚಿನ್ ಅವರು ಹೊಡಿತಾರೆ, ಸೆಂಚುರಿ ಹೊಡಿತಾರೆ, ಅವ್ರ ತಾಯಿ ಕೂಡ ಇರ್ತಾರೆ. ಸ್ಪೆಷಲ್ ಏನು ಅಂತ ಕೇಳಿದ್ರೆ ಸ್ನೇಹಿತರ, ಅದು ಅವರ 100th ಸೆಂಚುರಿ, ಅಂದ್ರೆ 100ನೇ ಸೆಂಚುರಿ. ಇದು ವರ್ಲ್ಡ್ ರೆಕಾರ್ಡೇ ಆಗುತ್ತೆ. ಈ ವ್ಯಕ್ತಿ ಒಬ್ಬರೇ ಇಡೀ ಪ್ರಪಂಚದಲ್ಲಿ 100 ಸೆಂಚುರಿ ಹೊಡೆದ್ರು. ಇವರಾದ ನಂತರ ನಮ್ಮ ವಿರಾಟ್ ಕೊಹ್ಲಿ ಅವರು 87 ಸೆಂಚುರಿ ಹೊಡೆದ್ಬಿಟ್ಟು ಹಿಂದೆ ಇದ್ದಾರೆ. ಆ ವ್ಯಕ್ತಿ ಬಗ್ಗೆ ಒಂದಿನ ವಿಡಿಯೋ ಮಾಡ್ತೀನಿ. ಇದಾದ ಸ್ನೇಹಿತರೆ 2013ರಲ್ಲಿ ಅವರು ವಿದಾಯ ನೀಡುತ್ತಾರೆ, ಕ್ರಿಕೆಟ್ಗೆ ವಿದಾಯ ನೀಡುತ್ತಾರೆ. ನಂತರ ಈ ವ್ಯಕ್ತಿಗೆ ಗೌರವಿಸೋಕೆ ಭಾರತ ದೇಶದಿಂದ ಭಾರತ ರತ್ನ ಕೊಡ್ತಾರೆ ಸ್ನೇಹಿತರೆ. ನಮ್ಮ ಸಚಿನ್ ಅವರು ಭಾರತ ರತ್ನ ಹೋಲ್ಡರ್ ಆಗಿರ್ತಾರೆ. ಇದಾದ ನಂತರ ಸ್ನೇಹಿತರೆ ಈ ವ್ಯಕ್ತಿ 30,000ಕ್ಕಿಂತ ಹೆಚ್ಚು ರನ್ ಹೊಡಿತಾರೆ, 100ಕ್ಕಿಂತ ಹೆಚ್ಚು ಸೆಂಚುರಿ ಮಾಡ್ತಾರೆ, ಇಡೀ ಪ್ರಪಂಚವನ್ನ ತಿರುಗಿ ನೋಡಂಗ್ ಮಾಡ್ತಾರೆ. ಈ ವ್ಯಕ್ತಿಗೆ ಗಾಡ್ ಆಫ್ ಕ್ರಿಕೆಟ್ ಅಂತ ಹೆಸರು ಕೊಡ್ತಾರೆ. ಇದಾದ ನಂತರ ಸ್ನೇಹಿತರೆ ನಾನು ಹೇಳ್ದಂಗೆ ಈ ವ್ಯಕ್ತಿಗೆ ಭಾರತ ರತ್ನ ಬಂದಿದೆ ಕಿರಿ ವಯಸ್ಸಿನ, ಅಂದ್ರೆ ಬರೀ 40 ವರ್ಷದಲ್ಲಿ ಅವರಿಗೆ ಭಾರತ ರತ್ನ ಕೊಡ್ತಾರೆ ಸ್ನೇಹಿತರೆ. ಕೊನೆಯದಾಗಿ ನನ್ ಮಾತಲ್ಲಿ ಹೇಳೋದಾದ್ರೆ, ಕಿರಿ ವಯಸ್ಸಾಗಲಿ ಹಿರಿ ವಯಸ್ಸಾಗಲಿ, ಗುರಿ ಒಂದೇ, ಗುರು ಹಿಂದೆ, ಸಾಧನೆ ದೇಶಕ್ಕಾಗಿ. ಇದು ನಮ್ಮ ಸಚಿನ್ ತೆಂಡೂಲ್ಕರ್ ಜೀವನದಿಂದ ನಾನು ಕಲಿತಿದ್ದು ಸ್ನೇಹಿತರೆ. ಇನ್ನು ಹೆಚ್ಚಿನ ಮಹಾನ್ ವ್ಯಕ್ತಿ ಬಗ್ಗೆ ಕಲಿಯೋಣ. ಯಾರಿನ ಲೈಫ್ ಸೂತ್ರನ ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡಿ. ಮತ್ತೆ ಸಿಗೋಣ ಇನ್ನು ಹೆಚ್ಚಿನ ವಿಷಯಕ್ಕಾಗಿ. ಮತ್ತೆ ಸಿಗ್ತೀನಿ. ನಾನು ನಿಮ್ಮ ನವೀನ್.